ಇಲ್ಲಿವರೆಗೂ ನಮ್ಮ ಹೀರೋ ಲೈಫ್ ಅಲ್ಲಿ ಏನೇನ್ ನಡೆದಿದೆ ಅಂತ ಹೇಳಿದ್ರೆ, ಹೀರೋ ತನ್ನ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಲೈಫಿಗೆ ಐಜಿ ಅವ್ರ ಮಗ ವರುಣ್ ಬಂದು ನಮ್ಮ ಹೀರೋ ಮಗಳ ಜೊತೆ ತಪ್ಪಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಅಲ್ಲಿ ನಡೆದ ಗಲಾಟೆನಲ್ಲಿ ಅವ್ನು ಸ್ಪಾಟ್ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ. ಐಜಿಗೂ ಕೂಡ ಇವ್ರ ಫ್ಯಾಮಿಲಿ ಮೇಲೆ ಡೌಟ್ ಬಂದು ವಿಚಾರಿಸಿದಾಗ ಆ ಸಿಚುವೇಶನ್ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬಿಟ್ಟಿರ್ತಾನೆ. ಸತ್ತೋಗಿದ ವರುಣ್ ಬಾಡಿನ ಕಟ್ತಾ ಇದ್ದ ಪೊಲೀಸ್ ಸ್ಟೇಷನ್ ಒಳಗಡೆ ಊತಿಟ್ಬಿಟ್ಟಿರ್ತಾನೆ. ಅಲ್ಲವನೀಗ ಊತಿಟ್ ಬರ್ಬೇಕಾದ್ರೆ ಅದನ್ನ ಜೋಶಿ ಅನ್ನೋನೊಬ್ಬ ನೋಡ್ಬಿಟ್ಟಿರ್ತಾನೆ. ಅದರಿಂದ ಕೇಸ್ ಆಗ ಮತ್ತೆ ರಿಓಪನ್ ಆಗುತ್ತೆ. ಆಗ್ಲೂ ಕೂಡ ನಮ್ಮ ಹೀರೋ ತಪ್ಪಿಸ್ಕೊಳ್ಳೋದಕ್ಕೆ ಬಾಡಿನ ಸ್ವಾಪ್ ಮಾಡಿ ಕೋರ್ಟ್ ಅಲ್ಲಿ ಅದು ವರುಣ್ DNA ಅಲ್ಲ ಅಂತ ಹೇಳಿ ಆಗ್ಲೂ ಕೂಡ ಕೇಸ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಕೊನೆಗೀಗ ವರುಣ್ ಬಾಡಿ ಸಿಗದಾಗೆ ಹೋಗ್ಬಿಡುತ್ತೆ. ಆ ಕತೆ ಹಿಡ್ಕೊಂಡು ನಮ್ಮ ಹೀರೋ ಈಗ ಸಿನಿಮಾ ಮಾಡಿ ಆ ಸಿನಿಮಾ ಕೂಡ ಸೂಪರ್ ಹಿಟ್ ಆಗ್ಬಿಡುತ್ತೆ. ಅಲ್ಲಿಗ ಒಬ್ಬ ರಿಪೋರ್ಟರ್ ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆದ ರಿಯಲ್ ಇನ್ಸಿಡೆಂಟ್ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋನು ಕೂಡ ಆ ತರ ಏನಿಲ್ಲ, ಆ ಕತೆನ ನಾನು ಮಾಡಿಫೈ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾನೆ. ಆ ಸಿನಿಮಾ ಹಿಟ್ ಆಗಿರೋ ನ್ಯೂಸ್ ನ ವರುಣ್ ಫ್ಯಾಮಿಲಿ ಇನ್ನೊಂದ್ ಕಡೆಯಿಂದ ನೋಡ್ತಾ ಇರ್ತಾರೆ. ಇಷ್ಟೆಲ್ಲ ನಡೆದ್ರು ಕೂಡ ಹೀರೋ ಮತ್ತು ಅವ್ರ ಫ್ಯಾಮಿಲಿ ಹ್ಯಾಪಿ ಆಗಿರೋದನ್ನ ಇವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಇನ್ನೊಂದ್ ಕಡೆ ಆ ಇನ್ಸಿಡೆಂಟ್ ಇಂದ ಹೀರೋ ಮಗಳು ಒಬ್ರು ಸೈಕಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೋತಾ ಇರ್ತಾಳೆ. ಈಗ ಅವಳು ಅದರಿಂದ ಪೂರ್ತಿಯಾಗಿ ಗುಣ ಆಗಿದ್ರಿಂದ ಅವಳಿಗೋಸ್ಕರ ಗಂಡ ಹುಡುಕ್ತಾ ಇರ್ತಾರೆ. ಆದ್ರೆ ಚಿಕ್ಕ ಪುಟ್ಟ ಕಾರಣಗಳಿಂದ ಒಂದ್ ಗಂಡು ಕೂಡ ಸೆಟ್ ಆಗ್ತಾ ಇರಲ್ಲ. ಇದೇ ನಮ್ಮ ಹೀರೋಗೀಗ ದೊಡ್ಡ ಚಿಂತೆಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ್ಲೇ ನಮ್ಮ ಹೀರೋಯಿನ್ ಈಗ ನಮ್ಮ ಬಾಳೆ ತೋಟದಲ್ಲಿ ಯಾವ್ದೋ ವೆಹಿಕಲ್ 2 ದಿನದಿಂದ ಓಡಾಡ್ತಾ ಇದೆ ಅಂತ ಹೇಳ್ತಾಳೆ. ಇವನಿಗೂ ಈಗ ಡೌಟ್ ಬಂದು ಬಾಳೆ ತೋಟದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಗುಂಡಿ ತೋಡ್ಬಿಟ್ಟಿರ್ತಾರೆ. ಆ ತರ ಮಾಡಿದ್ದು ಬೇರೆ ಯಾರು ಅಲ್ಲ, ವರುಣ್ ಕೇಸಲ್ಲಿ ಸಸ್ಪೆಂಡ್ ಆಗಿ ಊರ್ ಜನಗಳಿಂದ ಒದೆ ತಿಂದು ಹೋಗಿರ್ತಾರಲ್ವಾ, ಆ ಕಾನ್ಸ್ಟೇಬಲ್ ಸಹದೇವನೇ ಈ ತರ ಮಾಡ್ಬಿಟ್ಟಿರ್ತಾರೆ. ನಮ್ಮ ಹೀರೋಗೂ ಈಗ ನಮ್ಮನ್ನ ಸಿಗಾಕ್ಸ್ಬೇಕು ಅಂತ ಹೇಳಿ ಯಾರೋ ಪ್ಲಾನ್ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೀಗ ಬ್ರೋಕರ್ ನ ಕರ್ಸಿ ಫಾರಿನ್ ಗಂಡ ಆದ್ರೂ ಪರವಾಗಿಲ್ಲ, ಆದಷ್ಟು ಬೇಗ ಒಂದು ಗಂಡ ನೋಡಿ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಹೀರೋಯಿನ್ ಕೂಡ ಫುಲ್ ಖುಷಿ ಪಟ್ಬಿಡ್ತಾಳೆ. ಅಲ್ಲಿಂದ ಸ್ವಲ್ಪ ದಿನದಲ್ಲೇ ಒಂದು ಗಂಡು ಕೂಡ ಸಿಕ್ಬಿಡುತ್ತೆ. ಹುಡುಗನ ನೋಡಿ ನಮ್ಮ ಹೀರೋ ಫ್ಯಾಮಿಲಿನೂ ಕೂಡ ತುಂಬಾ ಇಷ್ಟಪಟ್ಬಿಡ್ತಾರೆ. ಇನ್ನೊಂದ್ ಕಡೆ ಸಹದೇವನು ಈಗ ಟ್ರೀಟ್ಮೆಂಟ್ ತಗೋತಿದ್ದ ಸೈಕಾಟ್ರಿಸ್ಟ್ ಹತ್ರ ಹೋಗಿ ಅವಳನ್ನೀಗ ಹೆದರಿಸಿ ನಮ್ಮ ಹೀರೋ ಮಗಳಿಗಿಂತ ಸರಿ ಹೋಗಿಲ್ಲ ಅಂತ ಹೇಳಿ ಒಂದು ಫೇಕ್ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇದೇ ವಿಷಯ ಈಗ ಡಾಕ್ಟರ್ ಫೋನ್ ಮಾಡಿ ಹೀರೋ ಹತ್ರ ಹೇಳ್ತಾರೆ. ನಮ್ಮ ಹೀರೋನು ಈಗ ಸಹದೇವನ ಮೀಟ್ ಮಾಡೋದಕ್ಕೆ ಬಂದಾಗ ಅಲ್ಲಿ ಆ ರಿಪೋರ್ಟರ್ ಕೂಡ ಇರ್ತಾಳೆ. ಆ ರಿಪೋರ್ಟರ್ ಬೇರೆ ಯಾರು ಅಲ್ಲ, ಈ ಸಹದೇವನ್ ಮಗಳೇ. ಸಹದೇವ್ ಈಗ ಹೀರೋ ಹತ್ರ ಲಾಸ್ಟ್ ಟೈಮ್ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ, ಆದ್ರೆ ಈ ಸಲ ಬಿಡೋ ಚಾನ್ಸ್ ಇಲ್ಲ ಅಂತ ಹೇಳಿ ಎದುರಿಸ್ಬಿಡ್ತಾನೆ. ಅಲ್ಲಿಂದ ಸಹದೇವ್ ಈಗ ಐಜಿನ ಮೀಟ್ ಆಗಿ ವರುಣ್ ಬಾಡಿ ಎಲ್ಲಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಅದನ್ನೆಲ್ಲ ಐಜಿ ಈಗ ನಮ್ದೆ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ವರುಣ್ ತಂದೆ ಪ್ರಭಾಕರನ್ ಬಂದ್ಬಿಡ್ತಾನೆ. ಆಮೇಲೆ ನಮಗ್ ಗೊತ್ತಾಗೋದು ಇವ್ರನ್ನೆಲ್ಲ ಅವನೇ ಅಪಾಯಿಂಟ್ ಮಾಡಿರೋದು ಅಂತ. ಸಹದೇವ್ ಈಗ ವರುಣ್ ಬಾಡಿನ ನಾನ್ ತಗೊಂಡ್ಬರ್ತೀನಿ ಅಂತ ಹೇಳಿದಾಗ ಐಜಿ ಈಗ ಅವನನ್ನ ಹೊರಗಡೆ ಕಳಿಸಿ ಪ್ರಭಾಕರನ್ ಹತ್ರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ ಹೀರೋ ರೀಸೆಂಟ್ ಡೇಸ್ ಅಲ್ಲಿ 35 ಲೀಟರ್ ಆಸಿಡ್ ನ ಕೊಂಡ್ಕೊಂಡು ಹೋಗಿದ್ದಾನೆ. ಅದಲ್ಲದೆ ಪ್ರತಿ ತಿಂಗಳು 5 ಲೀಟರ್ ಆಸಿಡ್ ನ ಕೊಂಡ್ಕೊಂಡು ಹೋಗ್ತಾನೆ ಇರ್ತಾನೆ. ಸ್ವಲ್ಪ ಯೋಚನೆ ಮಾಡಿ ಯಾಕಷ್ಟೊಂದು ಕೊಂಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಆ ಆಸಿಡ್ ಇಂದ ಮರುಣ್ ಮೂಳೆಗಳನ್ನ ಕರಗಿಸಿದಾನೆ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಈಗಂತ ಐಜಿ ಹೇಳಿದಾಗ ಆತರ ಆಗಿರಬಾರ್ದು ಅನ್ನೋ ನಂಬಿಕೆ ಮೇಲೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತ ಪ್ರಭಾಕರನ್ ಹೇಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಮಗಳಿಗೆ ಈಗ ಮದುವೆ ಫಿಕ್ಸ್ ಆಗ್ಬಿಟ್ಟಿರುತ್ತಲ್ವಾ, ಅದನ್ನೀಗ ನಿಲ್ಲಿಸಬೇಕು ಅಂತ ಹೇಳಿ ಫೇಕ್ ಸರ್ಟಿಫಿಕೇಟ್ ನ ತೋರಿಸಿ ಕೋರ್ಟ್ ನಲ್ಲಿ ಸ್ಟೇ ಕೇಳ್ತಾರೆ. ಆದ್ರೆ ನಮ್ ಹೀರೋ ಪರ ವಾದ ಮಾಡೋ ಲಾಯರ್ ಇರ್ತಾರಲ್ವಾ, ಅವಳಿಗ ಒಂದು ಫೇಕ್ ಸರ್ಟಿಫಿಕೇಟ್ ನ ಇಟ್ಕೊಂಡು ಮದುವೆನ ಹೇಗೆ ನಿಲ್ಸೋದಕ್ಕೆ ಸಾಧ್ಯ? ಮೊದಲು ಈ ಮದುವೆ ಆಗೋದಕ್ಕೆ ಅನುಮತಿ ಕೊಡಿ, ಆಮೇಲೆ ಈ ಕೇಸ್ ಬಗ್ಗೆ ಚರ್ಚೆಗಳನ್ನ ಮಾಡೋಣ ಅಂತ ಹೇಳಿ ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ. ಜಡ್ಜ್ ಕೂಡ ಅವಳ ವಾದನ ಅಕ್ಸೆಪ್ಟ್ ಮಾಡಿ ಮದುವೆ ಆಗೋದಕ್ಕೆ ಅನುಮತಿ ಕೊಡ್ತಾರೆ. ಹಾಗೆ ಈ ಕೇಸ್ ನ ಒಂದು ವಾರಕ್ಕೆ ಮುಂದೂಡ್ತಾರೆ. ನಮ್ ಹೀರೋನು ಈಗ ಮಗಳ ಮದುವೆನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮಾಡಿ ಮುಗಿಸ್ತಾನೆ. ಅಲ್ಲಿಂದ ಅವರಿಬ್ಬರನ್ನ ಹನಿಮೂನ್ಗೋಸ್ಕರ ಒಂದು ರೆಸಾರ್ಟ್ ಕೂಡ ಕಳಿಸ್ಕೊಟ್ಬಿಡ್ತಾರೆ. ಈಗಲೇ ನಮಗೆ ಇಲ್ಲೊಂದು ಮೈಂಡ್ ಬ್ಲೋಯಿಂಗ್ ನಿಜ ಗೊತ್ತಾಗುತ್ತೆ. ಅದೇನಂದ್ರೆ ಈ ಮದುವೆ ಬ್ರೋಕರ್ ಹಾಗೆ ಮದುಮಗ ಇದೆಲ್ಲಾನು ಪ್ರಭಾಕರ್ ಸೆಟಪ್. ಇಲ್ಲಿಂದ ಕಥೆನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲಿ ಪ್ರಭಾಕರನ್ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ, ಇವರಿಬ್ರು ಹನಿಮೂನ್ಗೋಸ್ಕರ ರೆಸಾರ್ಟ್ ಹೋಗಿದಾರಲ್ವಾ, ಅದೇ ರೆಸಾರ್ಟ್ ಈಗ ಸಹದೇವ್ ಹೋಗಿ ಆ ಹುಡುಗಿನ ಮೂರ್ಛೆ ಬೀಳಿಸಿ ಆ ವಿಷಯನ ಹೀರೋಗೆ ಇನ್ಫಾರ್ಮ್ ಮಾಡಿ ಅವನನ್ನ ಅಲ್ಲಿ ಬರ ಮಾಡ್ಕೊಂಡು ಅವಳಿಗಿರೋ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದರೆ ಗಂಡನ್ ಸಾಯಿಸಿರೋ ಹಾಗೆ ಸೆಟಪ್ ಮಾಡ್ಬಿಟ್ಟು ಆ ಕೇಸ್ ನ ಇವಳ ಮೇಲೆ ಬೀಳೋ ಹಾಗೆ ಮಾಡಿ ಅವಳ ಜೀವನ ಹಾಳು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇದು ವರುಣ್ ತಂದೆ ಪ್ರಭಾಕರನ್ ಪ್ಲಾನ್. ಆದ್ರೆ ಸಹದೇವನ್ ಪ್ಲಾನ್ ಬೇರೆ ಇರುತ್ತೆ. ಆ ಸಹದೇವನ್ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ, ಆ ಮದುಮಗುನ ನಿಜವಾಗ್ಲೂ ಸಾಯಿಸ್ಬಿಟ್ಟು ಆ ಬಾಡಿನ ತಗೊಂಡೋಗಿ ಬಾಳೆ ತೋಟದಲ್ಲಿ ಊತಿಟ್ಟು ಆ ಕೊಲೆನ ನಮ್ ಹೀರೋನೇ ಮಾಡಿದಾನೇನೋ ಹಾಗೆ ಸೆಟಪ್ ಮಾಡ್ಬಿಟ್ಟು ಅದ್ರಲ್ಲಿ ಅವನು ಸಿಗಾಕೊಳ್ಳೋ ಮಾಡಿ ರಿವೆಂಜ್ ತೀರ್ಸ್ಕೋಬೇಕಂತ ಇರ್ತಾನೆ. ಆದ್ರೆ ನೆಕ್ಸ್ಟ್ ಡೇ ಐಜಿ ಈಗ ಪ್ರಭಾಕರನ್ ಹತ್ರ ಬಂದು ಆ ತರ ಎಲ್ಲ ಏನು ನಡೀಲೇ ಇಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಅಲ್ಲಿ ಐಜಿ ಪ್ರಕಾರ ನಡೆದಿದ್ದೇನಪ್ಪ ಅಂತ ಹೇಳಿದ್ರೆ, ಸಹದೇವ್ ರೆಸಾರ್ಟ್ ಹೋದಾಗ ಆಕಸ್ಮಿಕವಾಗಿ ನಮ್ ಹೀರೋ ಮಗಳಿಗೆ ಎಚ್ಚರ ಆಗ್ಬಿಡುತ್ತೆ. ಅಲ್ಲವನೀಗ ನಮ್ ಹೀರೋ ಮಗಳ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋನು ಹಾಗೆ ಪೊಲೀಸರು ಎಲ್ಲರೂ ಬಂದು ಅವಳನ್ನ ಕಾಪಾಡಿರ್ತಾರೆ. ಇದೇ ನಡೆದಿತ್ತು ಅಂತ ಐಜಿ ಈಗ ಪ್ರಭಾಕರನ್ ಹತ್ರ ಹೇಳಿದಾಗ, ಆ ಮದುಮಗ ಏನಾದ್ರು ಸತ್ತೋಗ್ಬಿಟ್ಟಿದ್ರೆ ದೊಡ್ಡ ತಲೆನೋವಾಗ್ಬಿಡುತ್ತೆ, ಮೊದಲು ಆ ಸಹದೇವನ ನೋಡೋಣ ಬನ್ನಿ ಅಂತ ಹೇಳಿ ಸಹದೇವನ್ ಮನೆಗೆ ಬರ್ತಾರೆ. ಆದ್ರೆ ಅಲ್ಲಿ ಸಹದೇವ್ ಇರೋದಿಲ್ಲ, ನಮ್ ಹೀರೋ ಇರ್ತಾನೆ. ಈ ತರ ಎಲ್ಲ ಆಗುತ್ತೆ ಅಂತ ನಮ್ ಹೀರೋಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಅದಕ್ಕೆ ಆ ರಾತ್ರಿನೇ ಕಷ್ಟಪಟ್ಟು ಆ ಸಹದೇವನ್ನ ಹಿಡಿದು ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಇವ್ರ ಪ್ಲಾನ್ ಏನು ಅಂತ ಅವ್ನ್ ಬಾಯಾರ ಹೇಳ್ಸಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ. ಇದನ್ನೆಲ್ಲ ನಾನು ಹೊರಗಡೆ ಹೇಳ್ಬಾರ್ದು ಅಂತ ಹೇಳಿದ್ರೆ ನಾನ್ ಹೇಳ್ದಾಗ ನೀವು ಕೇಳ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಆಗ್ತಾನೆ. ಈ ವರುಣ್ ಮ್ಯಾಟ್ರಿಕ್ ಈಗ ಒಂದು ಡೆಡ್ಲಿ ನಿಡ್ಲೇಬೇಕಂತ, ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡು ಜೈಲಿಗೆ ಹೋಗ್ಬೇಕಂತ ಡಿಸೈಡ್ ಆಗ್ತಾನೆ. ಆದ್ರೆ ಶಿಕ್ಷೆ ಮಾತ್ರ 5 ವರ್ಷಕ್ಕಿಂತ ಕಡಿಮೆ ಇರೋ ಹಾಗೆ ಚಾರ್ಜ್ ಶೀಟ್ ರೆಡಿ ಮಾಡ್ಬೇಕಂತ ಐಜಿಗೆ ಕಂಡೀಷನ್ ಆಗ್ತಾನೆ. ಅದಕ್ಕೆ ಐಜಿನು ಹಾಗೆ ವರುಣ್ ತಂದೆ ಪ್ರಭಾಕರನ್ ಕೂಡ ಒಪ್ಕೋತಾರೆ. ಈಗ ನಮ್ ಹೀರೋ ಪ್ರಭಾಕರನ್ ಹತ್ರ ಬಂದು, ಇನ್ಮೇಲೆ ನಮ್ಮ ಫ್ಯಾಮಿಲಿನ ನೀವು ಡಿಸ್ಟರ್ಬ್ ಮಾಡಬಾರ್ದು,
ಮಾಡಬಾರ್ದು, ಇನ್ನೊಂದ್ಸಲ ನೀವೇನಾದ್ರೂ ನನ್ನ ಮಗಳ ತಂಟೆಗೆ ಬಂದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ವಾರ್ ಮಾಡಿ ಹೋಗ್ತಾನೆ. ಆಗ್ಲೇ ಪ್ರಭಾಕರನ್ಗೀಗ ಒಂದ್ ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಮದುಮಗನೇ. ಆಗ್ಲೇ ನಮಗೀಗ ಈ ಮೂವಿಯ ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಏನು ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಅವತ್ತು ಆ ರೆಸಾರ್ಟ್ ಅಲ್ಲಿ ನಡೆದಿದ್ದೇನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಸಹದೇವ್ ಪ್ಲಾನ್ ಮಾಡ್ಕೊಂಡಾಗೇನೆ ಎಲ್ಲಾನು ನಡೆದಿದೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಈ ನರಕದಿಂದ ನನ್ ಮಗಳು ಕಂಪ್ಲೀಟ್ ಆಗಿ ಆಚೆ ಬರ್ಬೇಕು ಅಂತ ಹೇಳಿ ಅವನೇ ಅವಳ ಮಗಳನ್ನ ಸಾಯೋ ಆಗಿ ಹೊಡೆದಿರ್ತಾನೆ. ಅದನ್ನೆಲ್ಲ ನೋಡಿ ಭಯಪಟ್ಟು ಆ ಮದುಮಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಮದುಮಗ ಈಗ ಪ್ರಭಾಕರ್ನ ಹತ್ರ ಹೇಳಿದ್ಮೇಲೆ ಇಬ್ರು ಶಾಕ್ ಆಗ್ಬಿಡ್ತಾರೆ. ಆಗ್ಲೇ ಇವರಿಬ್ರಿಗೂ ನಮ್ ಹೀರೋ ಮಾಸ್ಟರ್ ಪ್ಲಾನ್ ಏನು ಅಂತ ಗೊತ್ತಾಗುತ್ತೆ. ನಮ್ ಹೀರೋ ತನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ಎಂತ ಸಿಚುವೇಶನ್ ಬೇಕಾದ್ರೂ ಹೋಗ್ತಾನೆ ಅಂತ ಹೇಳಿ ಇಬ್ರಿಗೂ ಅರ್ಥ ಆಗ್ಬಿಡುತ್ತೆ. ಹೇಗೋ ವರುಣ್ ಸತ್ತೋಗಿದ್ದಕ್ಕೆ ಹೀರೋ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರಭಾಕರ್ನಿಗ ಹೆಂಡತಿ ಹತ್ರ ಬಂದು ಹೇಳಿದಾಗ, ಅದಕ್ಕೆ ಅವನ ಹೆಂಡತಿ ಮಾತ್ರ ನನ್ನ ಮಗನ್ನ ಸಾಯಿಸಿದ್ದು ಅವನ ಮಗಳು, ನನಗೆ ಅವಳೇ ಬೇಕು ಅನ್ನೋ ಹೇಳಿ ಪಾರ್ಟ್ 4 ಗೆ ಲೀಡ್ ನ ಕೊಟ್ಟು ಮೂವಿನ ಎಂಡ್ ಮಾಡ್ಬಿಡ್ತಾರೆ. ಮೂವಿ ಎಕ್ಸ್ಪ್ಲೇನ್ ಹೇಗಿತ್ತು ಅಂತ ಕಾಮೆಂಟ್ ನಲ್ಲಿ ಹೇಳಿ. ಹಾಗೆ ನಾಳೆ ರೀಸೆಂಟ್ ಆಗಿ ಇಟ್ಟಾದ ಕರುಪು ಮೂವಿ ಎಕ್ಸ್ಪ್ಲೇನ್ ಕೂಡ ಬರ್ತಾ ಇದೆ. ಸೊ ನನ್ನ ಪೇಜ್ ನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.